ಹಲೋ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಇವತ್ತಿನ ರೆಸಿಪಿ ಮೊಟ್ಟೆ ಪಲ್ಯ, ಎಗ್ ಬುರ್ಜಿ, ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ. ಬರೀ ಮೂರು ಐಟಮ್ಸಿಂದ ಮಾಡುವಂಥದ್ದಿದು. ಯಾವುದು ಚಪಾತಿಗಾರು ಸರಿ, ದೋಸೆಗಾರು ಸರಿ, ಅನ್ನ ಸಾಂಬಾರಿದ್ರೆ ಅದಕ್ಕಾರು ಸರಿ, ಎಲ್ಲದಕ್ಕೂ ಇದು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೋಬೋದು ನಾವು. ಮೊಟ್ಟೆ ಯೂಸಸ್ ಅಂತೂ ಎಲ್ರಿಗೂ ಗೊತ್ತು. ಗುಡ್ ಸೋರ್ಸ್ ಆಫ್ ಪ್ರೋಟೀನ್, ಶಕ್ತಿ ಕೊಡುತ್ತೆ. ಡೈಲಿ ಒಂದೊಂದು ಮೊಟ್ಟೆ ತಿನ್ನಿ ಅಂತ ಡಾಕ್ಟ್ರೇ ಹೇಳ್ತಾರೆ. ಕೆಲವರಿಗೆ ಮೊಟ್ಟೆ ತಿನ್ನೋಕ್ಕೆ ಇಷ್ಟಪಡಲ್ಲ, ಅಂದರೆ ಕಂಪ್ಲೀಟ್ ಮೊಟ್ಟೆ ತಿನ್ನೋಕ್ಕೆ ಅಯ್ಯೋ ವೈಟ್ ಕಲರು ಇಷ್ಟನೇ ಅನಿಸಲ್ಲ. ಅದಕ್ಕೋಸ್ಕರ ಅವ್ರುಗಳು ಎಗ್ ಬುರ್ಜಿ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿ ಅನಿಸುತ್ತೆ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಧನಿಯಾ ಪುಡಿ, ಉಪ್ಪು, ಎಣ್ಣೆ. ಓಕೆ, ಫಸ್ಟ್ ಎಣ್ಣೆ ಹಾಕ್ಕೊಳ್ಳಿ ಬಾಣಲಿಗೆ. ಮತ್ತು ಅದಕ್ಕೆ ಸ್ವಲ್ಪ ಆನಿಯನ್, ಏನೇನು ಕಟ್ ಮಾಡ್ಕೊಂಡಿದ್ದೀರ ಆನಿಯನ್ ಜಾಸ್ತಿ ಹಾಕ್ಕೊಂಡ್ರೆ ಜಾಸ್ತಿ ಎಗ್ ಬುರ್ಜಿ ಆಗುತ್ತೆ ಅಂತ ಆನಿಯನ್ ಎಷ್ಟು ಬೇಕಷ್ಟು ಹಾಕ್ಕೊಂಡು ನೆಕ್ಸ್ಟು ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳಿ. ಅದು ಮಧ್ಯದಲ್ಲಿ ಮೊಟ್ಟೆನ ತೊಳೆದಿಟ್ಕೊಂಡಿದ್ದೀನಿ ಈ ಥರ. ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರ್ಗಿಸ್ಕೊಳ್ಳಿ. ಆಮೇಲೆ ಧನಿಯಾ ಪುಡಿ ಹಾಕ್ಕೊಳ್ಳಿ. ಧನಿಯಾ ಪುಡಿ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಧನಿಯಾ ಪುಡಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸರ್, ಟ್ರೈ ಮಾಡಿ. ಒಂದೊಂದು ಮೊಟ್ಟೆ ಹತ್ರ ಬಿಟ್ಕೊಳ್ಳಿ, ಒಂದೊಂದೇ ಕಟ್ ಮಾಡಿ ಹಾಕ್ಕೊಳ್ಳಿ. ಆ್ಯಕ್ಚುಲಿ ಈ ಆನಿಯನ್ನ ಬ್ರೌನ್ ಕಲರ್ ಆದಮೇಲೆ ಆಮೇಲೆ ಎಲ್ಲ ಉಪ್ಪು ಹಾಕ್ಕೊಳ್ಳಿ, ಇಲ್ಲಾಂದರೆ ಎಲ್ಲ ನೀರು ಬಿಟ್ಕೊಂಡ್ಬಿಡುತ್ತೆ. ಇದೆಲ್ಲ ಒಂದೊಂದೇ ಮೊಟ್ಟೆನ ಬಿಟ್ಕೊಂಡು ಸಣ್ಣ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಎಲ್ಲ ಗಟ್ಟಿಯಾಗಿಬಿಡುತ್ತೆ. ಸೊ ಈಗ ಸ್ಲೋ ಆಗಿ ಈ ಥರ ಕಲಸಿ. ಕೆಲವ್ರಿಗೆ ಪುಡಿ ಮಾಡೋದಕ್ಕೆ ಇಷ್ಟ, ಕೆಲವ್ರಿಗೆ ಹಂಗೆ ಉದ್ದುದ್ರಾಗಿರಬೇಕು, ಸ್ವಲ್ಪ ಜಾಸ್ತಿ ಸಿಗಬೇಕು ಅನ್ನೋ ಥರ ಇರುತ್ತೆ. ಅವ್ರು ನೋಡಿಕೊಂಡು, ತುಂಬ ತಿರುಗಿಸ್ತಿದ್ರೆ ಸಣ್ಣ ಆಗಿಬಿಡುತ್ತೆ, ಸಣ್ಣ ಆಗುತ್ತೆ. ನಮ್ಗೆ ನೋಡಿಕೊಂಡು, ನಮ್ಗೆ ಸ್ವಲ್ಪ ದಪ್ಪನೇ ಬೇಕನ್ನಿಸ್ತು, ಅದಕ್ಕೇ ಚೂರು ಫ್ಲೇಮಲ್ಲೇ ಇಟ್ಟು ಈ ಥರ ಇದು ಮಾಡ್ಕೊಳ್ಳೋದು. ಎಲ್ಲ ಆದಮೇಲೆ ಈ ಥರ ಎಲ್ಲ ನೋಡಿ ಸಣ್ಣದಾಗಿ ಈ ಥರ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ಆಮೇಲೆ ಈ ಥರ ಕೊತ್ತಂಬರಿ ಸೊಪ್ಪು ಹಾಕಿ. ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಆಗುತ್ತೆ ಮಧ್ಯ. ಕೆಲವ್ರು ಫಸ್ಟೇ ಹಾಕ್ಬಿಡ್ತಾರೆ, ಕೆಲವ್ರು ಲಾಸ್ಟಲ್ಲಿ ಹಾಕ್ತಾರೆ. ನಾವು ಯೂಶ್ವಲಾಗಿ ಫಸ್ಟೇ ಹಾಕೋದು, ಬಟ್ ಚೆನ್ನಾಗಿ ಕಾಣಲಿ ಅಂತ ಲಾಸ್ಟಲ್ಲಿ ಹಾಕಿದ್ದೀವಿ. ಚೆನ್ನಾಗಿ ಅನಿಸುತ್ತೆ ಇದು ಕೂಡ. ಅಡುಗೆ ಮಾಡೋಕ್ಕೆ ಕೆಲವು ಹೆಂಗಸರು ತುಂಬ ಇಷ್ಟಪಟ್ಟು ಪ್ಯಾಷನ್ ಥರ ತೊಗೊಂಡು ಮಾಡ್ತಾರೆ. ಇನ್ನು ಕೆಲವರು ವಿಧಿ ಇಲ್ಲಪ್ಪ ಅನ್ನೋ ಥರ ಮಾಡ್ತಾರೆ. ನೀವು ಯಾವ ಕ್ಯಾಟಗರಿಗೆ ಸೇರ್ಕೊತೀರಾ? ಪ್ಯಾಷನಿಂದ ಮಾಡ್ತೀರಾ, ಇಲ್ಲಾಂದರೆ ಡೈಲಿ ಏನೋ ಒಂದು ಮಾಡಾಕೋಣ ಅನ್ನೋ ಥರ ಮಾಡ್ತೀರಾ? ಎಗ್ ಬುರ್ಜಿ ರೆಡಿಯಾಗಿದೆ ನೋಡಿ, ಚೆನ್ನಾಗಿ ಬಂದಿದೆ. ನಾವು ಹಿಂಗೆ ಕೊಟ್ಟರೆ ಹಂಗೆ ತಿನ್ಕೊಂಡೇ ಬಿಡ್ತೀವಿ, ನಮಗೇನು ನಂಚ್ಕೊಳ್ಳೋದೇ ಬೇಡ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.